ಸ್ನೇಹಿತರೆ ನಮಸ್ಕಾರ. ಬಹು ನಿರೀಕ್ಷಿತ ಕನ್ನಡದ ನಂಬರ್ 1 ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗಾಗಲೇ ಶುರುವಾಗಿದೆ. ಅದ್ದೂರಿಯಾಗಿ ಆರಂಭ ಆಗಿರುವಂತಹ ಬಿಗ್ ಬಾಸ್ ಸೀಸನ್ 12 ಸಹಜವಾಗಿ ಸಾಕಷ್ಟು ಕುತೂಹಲಗಳನ್ನು ಈ ಬಾರಿ ಕಾದಿರಿಸಿಕೊಂಡಿದೆ. ಮನೆ ಇರ್ಬೋದು, ಮನೆಯ ಒಳಗಡೆ ಇರುವಂಥ ವಾತಾವರಣ ಇರ್ಬೋದು, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅಲ್ಲಿನ ಇಂಟೀರಿಯರ್ ಡಿಸೈನ್ ಇರ್ಬೋದು, ಎಲ್ಲವೂ ಕೂಡ ಗಮನ ಸೆಳೀತಾ ಇದೆ. ಹಾಗೆಯೇ ಈ ಬಾರಿ ಬಿಗ್ ಬಾಸ್ ಸೀಸನ್ನ 12ಕ್ಕೆ 19 ಜನ ಸ್ಪರ್ಧಿಗಳು ಎಂಟ್ರಿ ಆಗಿದ್ದಾರೆ. ಎಷ್ಟು? 19 ಜನ. ಈ 19 ಜನ ಸ್ಪರ್ಧಿಗಳು ಎಂಟ್ರಿ ಆಗಿರೋದೇ ಒಂದು ವಿಶೇಷ. ಆದರೆ ಇದಾದ ಬಳಿಕ ಈಗ 19 ಜನರನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸುವಂಥ ಕೆಲಸಗಳು ಆಗಲಿಕ್ಕಿದೆ ಅನ್ನೋದು ಯಾವುದೇ ಅನುಮಾನ ಇರದಂಥ ವಿಚಾರ. ಬಿಗ್ ಬಾಸ್ ಅಭಿಮಾನಿಗಳ ಕುತೂಹಲ ಕೊನೆಗೂ ಕೂಡ ಈಗ ತೆರೆ ಬಿದ್ದಿದೆ. ಯಾಕಂತ ಹೇಳಿದ್ರೆ ಯಾರು ಬರ್ತಾರೆ ಏನು ಅನ್ನುವಂಥ ಕುತೂಹಲ ಸಹಜವಾಗಿ ಇತ್ತು. ಈಗ ಅವರನ್ನು ಪರಿಚಯಿಸಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಲಾಗಿದೆ. ಹಾಗಾದರೆ ಯಾರೆಲ್ಲ ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ, ಅವರ ಹಿನ್ನೆಲೆ ಏನು, ಅವರು ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಕಾರಣ ಏನು, ಅವರು ಎಷ್ಟು ದಿನಗಳ ಕಾಲ ಉಳಿಬಹುದು, ಇದು ಈಗಿರುವಂಥ ಕುತೂಹಲ. ಹೀಗಾಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಾಕಷ್ಟು ಜನ ನೋಡಿರ್ತೀರ, ಒಂದಷ್ಟು ಜನ ನೋಡಿರಲ್ಲ. ನೋಡಿರೋರ್ಗೂ ಮತ್ತು ನೋಡದೇ ಇರೋರ್ಗೂ, ಬಿಗ್ ಬಾಸ್ನ ಗ್ರ್ಯಾಂಡ್ ಓಪನಿಂಗನ್ನು ನೋಡದೇ ಇರೋರ್ಗೂ ಮತ್ತು ನೋಡಿರೋರ್ಗೂ ಇಬ್ಬರಿಗೂ ಕೂಡ ಈ ಸ್ಪರ್ಧಿಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಬಿಡೋಣ ಪಟ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಿರುವಂಥ ಉದ್ದೇಶ. ಮೊದಲನೇ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಬಂದಿದ್ದು ಕಾಕ್ರೋಚ್ ಸುದಿ. ಕನ್ನಡ ಚಿತ್ರರಂಗದ ಖಡಕ್ ವಿಲನ್ ಅಂತೇಳಿ ಕರೆಸ್ಕೊಂಡಿರುವಂಥ ಕಾಕ್ರೋಚ್ ಸುದಿ ಈ ಸೀಸನ್ನ ಮೊದಲ ಸ್ಪರ್ಧಿ. ಸಲಗ, ಟಗರು, ಭೀಮಾ ಸಿನಿಮಾದಲ್ಲಿ ನಟಿಸಿರುವಂತಹ ಕಾಕ್ರೋಚ್ ಸುದಿಗೆ ಈಗಾಗಲೇ ಒಂದೆರಡು ಬಾರಿ ಆಫರ್ ಕೂಡ ಬಂದಿತ್ತು. ಆದರೆ ಬೇರೆ ಬೇರೆ ಕಾರಣಗಳಿಂದ ಹೋಗಿರಲಿಲ್ಲ. ಈ ಬಾರಿ ಕರೆದ್ರೆ ಪಕ್ಕಾ ಹೋಗ್ತೀನಿ ಅಂತೇಳಿ ಸುದ್ದಿ ಹೇಳಿದರು. ಕೊನೆಗೂ ಕೂಡ ಕರೆದಿದ್ದಾರೆ. ಕರೆದಿದ್ದು ಮಾತ್ರವಲ್ಲ, ವಿಶೇಷವಾಗಿ ಮೊದಲ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಯ ಒಳಗಡೆ ಕಳಿಸಿಕೊಟ್ಟಿದ್ದಾರೆ. ವಿಲನ್ ಆದಂತಹ ಈ ಕಾಕ್ರೋಚ್ ಸುದಿ ಬಿಗ್ ಬಾಸ್ ಮನೆಯ ಒಳಗಡೆ ಹೀರೋ ಆಗ್ತಾರಾ, ವಿಲನ್ ಆಗಿಯೇ ಹೊರಗಡೆ ಬರ್ತಾರಾ, ಅಥವಾ ವಿಲನ್ ಆಗಿಯೇ ಕೊನೆವರೆಗೂ ಉಳಿತಾರಾ, ಇದು ಈಗಿರುವಂತಹ ಕುತೂಹಲ. ಇನ್ನು ಎರಡನೇ ಸ್ಪರ್ಧಿ ಕಿರುತೆರೆಯಿಂದ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆಯನ್ನು ಮಾಡಿದಂಥ ನಟಿ ಕಾವ್ಯ ಶೈವ. ಈಕೆಯು ಕೂಡ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಕೆಂಡ ಸಂಪಿಗೆ ಸೀರಿಯಲ್ನಿಂದ ಗಮನವನ್ನು ಸೆಳೆದಿದ್ದಂಥ ಕಾವ್ಯ ಇತ್ತೀಚೆಗೆ ತೆರೆ ಕಂಡಂತಹ ಕುತ್ತಲವಾಡಿ ಸಿನಿಮಾದಲ್ಲಿ ನಟಿಸಿದರು. ಯಶ್ ಅವರ ಅಮ್ಮ ನಿರ್ಮಾಣ ಮಾಡಿದಂತಹ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಪೃಥ್ವಿ ಅಂಬರ್ ಅವರ ಹೀರೋಯಿನ್ ಆಗಿ ಈಕೆ ನಟಿಸಿದರು. ಸಿನಿಮಾ ಫ್ಲಾಪ್ ಆಯಿತು. ಬಿಗ್ ಬಾಸ್ನಲ್ಲಿ ಅವಕಾಶ ಸಿಕ್ತು. ಅಟ್ಲೀಸ್ಟ್ ಇಲ್ಲಾದರೂ ಕೂಡ ಫ್ಲಾಪ್ ಆಗುತ್ತಾ ಇವರ ಬದುಕು, ಅಥವಾ ಇಲ್ಲಾದರೂ ಕೊನೆಯವರೆಗೆ ಹೋಗಿ ಹಿಟ್ ಆಗುತ್ತಾ, ಕಾದು ನೋಡಬೇಕು. ಇನ್ನು ಮೂರನೇ ಸ್ಪರ್ಧಿ ವಿಶೇಷವಾದಂಥ ಸ್ಪರ್ಧಿ, ಶ್ವಾನ ಪ್ರೇಮಿಯಾಗಿ ಅಂತ ಹೇಳಿ ಗುರುತಿಸಿಕೊಂಡಿರುವಂತಹ ಡಾಗ್ ಸತೀಶ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಇವರು ಈ ನಾಯಿಗಳನ್ನು ಸಾಕೋದು, ಮಾರಾಟ ಮಾಡೋದರಲ್ಲಿ ತುಂಬ ಪಾಪ್ಯುಲರ್, ತುಂಬ ಪಾಪ್ಯುಲರ್. 100 ಕೋಟಿ ಬೆಲೆ ಬಾಳುವಂತಹ ಡಾಗ್ ಓನರ್ ಅಂತ ಹೇಳ್ಬಿಟ್ಟು ಸತೀಶ್ ಹೇಳ್ಕೊಂಡಿದ್ದು, ಡಿವೋರ್ಸ್ ಬಳಿಕ ಮಗನೊಂದಿಗೆ ಜೀವನವನ್ನು ನಡೆಸ್ತಿರೋದಾಗಿಯೂ ಕೂಡ ಹೇಳಿದ್ದಾರೆ. ಈಗ ಮಗ ಮತ್ತು ತಾನು ಖುಷಿಯಾಗಿದ್ದೇವೆ, ಜೊತೆಗೆ ನನ್ನ ಬಳಿ 50,000ದಿಂದ 100 ಕೋಟಿಯವರೆಗೆ ಬೆಲೆ ಬಾಳುವಂತಹ ನಾಯಿಗಳಿದ್ದಾವೆ, ಅದನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಕೂಡ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಸತೀಶ್ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಸಕ್ಸಸ್ ಆದಂತಹ ಸತೀಶು ಇಲ್ಲಿ ಸಕ್ಸಸ್ ಆಗ್ತಾರೋ ಫೇಲ್ಯೂರ್ ಆಗ್ತಾರೋ ಕಾದು ನೋಡಬೇಕು. ಇನ್ನು ಗಿಲ್ಲಿ ನಟ ಈಗಾಗಲೇ ತಮಾಷೆಯಲ್ಲಿ, ಕಾಮಿಡಿಯಲ್ಲಿ ಫೇಮಸ್ ಆದಂತಹ ನಟ, ಪಂಚ್ಗಳನ್ನು ಕೊಡೋದ್ರಲ್ಲೂ ಕೂಡ ಫೇಮಸ್ ಆದಂತಹ ನಟ, ಅದರಲ್ಲೂ ಕೂಡ ಪ್ರಾಪರ್ಟಿ ಕಾಮಿಡಿ ಅಂತಲೇ ಗುರುತಿಸ್ಕೊಂಡಿರುವಂಥ ನಟ ಈ ಗಿಲ್ಲಿ ನಟ. ಮಂಡ್ಯ ಮೂಲದ ನಟರಾಜು ಈಗ ಕಾಮಿಡಿ ಕಿಂಗ್ ಅಂತೇಳಿ ಕನಸ್ಕೊಂಡಿದ್ದಾನೆ. ಒಂದು ರೀತಿಯಲ್ಲಿ ಜಿ ಕನ್ನಡದ TRP ಮೆಟೀರಿಯಲ್ ಆಗಿದ್ದಂತಹ ಈ ಗಿಲ್ಲಿ ನಟ ಈಗ ಬಿಗ್ ಬಾಸ್ ಮನೆಗೆ ಬಂದಿರುವಂಥದ್ದು. ಬಿಗ್ ಬಾಸ್ನ TRP ಮೆಟೀರಿಯಲ್ ಆಗಿ ಬದಲಾಗ್ತಾನಾ, ಅಥವಾ ಇಲ್ಲಿ ಮತ್ತೊಂದು ಅಂತ ಹೇಳಿ ಸೈಲೆಂಟ್ ಆಗಿ ಬಿಡ್ತಾನೋ ಗೊತ್ತಿಲ್ಲ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಈ ಗಿಲ್ಲಿ ಡೈಲಾಗ್ ಹೇಳೋಕೆ ನಿಂತ ಅಂತ ಹೇಳಿದ್ರೆ ನಗದವರೇ ಇಲ್ಲ. ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸ್, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು, ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಮಿಂಚಿದ್ದ. ಈಗ ಬಿಗ್ ಬಾಸ್ನಲ್ಲಿ ಮಿಂಚೋದಕ್ಕೆ ಬಂದಿರುವಂಥ ಗಿಲ್ಲಿ ಇಲ್ಲಿ ಪುಂಗಿ ಬಂದ್ ಮಾಡ್ಕೊಳ್ತಾನೋ, ಅಥವಾ ತನ್ನ ಕದರನ್ನು ಇಲ್ಲೂ ಕೂಡ ತೋರಿಸ್ತಾನೋ, ತನ್ನ ಚಾಣಕ್ಯತನವನ್ನು ಇಲ್ಲೂ ಕೂಡ ಪ್ರದರ್ಶನ ಮಾಡ್ತಾನ, ಮನೆಯನ್ನು ಖುಷಿಯಾಗಿರೋದಕ್ಕೆ ಎಂಟರ್ಟೈನ್ಮೆಂಟನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾನೆ ಇಲ್ವಾ, ಕಾದು ನೋಡಬೇಕು. ಇದನ್ನು ಹೊರತುಪಡಿಸಿದ್ರೆ ಆ್ಯಂಕರ್ ಜಾನ್ವಿ ಆ್ಯಂಕರ್ ಆಗಿಯೂ ಕೂಡ, ಜೊತೆಗೆ ನಟಿಯಾಗಿಯೂ ಕೂಡ ಗುರುತಿಸಿಕೊಂಡಿರುವಾಕೆ. ಸುದ್ದಿ ವಾಹಿನಿಯ ನ್ಯೂಸ್ ಚಾನಲ್ನ ಆ್ಯಂಕರ್ ಆಗಿದ್ದಂಥ ಈಕೆ ಅಲ್ಲಿಂದ ಹೊರಗಡೆ ಬಂದ ಬಳಿಕ ಗಿಚ್ಚಿಗಿಲಿಗಿಲಿ, ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋಗಳ ಮೂಲಕ ಜನಪ್ರಿಯತೆಯನ್ನು ಗಿಟ್ಟಿಸ್ಕೊಂಡಾಕೆ. ಇದರ ನಡುವೆ ಆಕೆಯ ವೈಯಕ್ತಿಕ ಬಾಳಲ್ಲಿ ಡಿವೋರ್ಸ್ ಅನ್ನೋದು ದೊಡ್ಡ ಬಿರುಗಾಳಿ ಆಗಿಬಿಡ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರುವಂಥ ಜಾಹ್ನವಿಗೆ ಈಗ ಬಿಗ್ ಬಾಸ್ ಅನ್ನೋದು ಹೊಸ ಜರ್ನಿ.
ಡಿವೋರ್ಸ್ ಬಳಿಕ ಮಗನೊಂದಿಗೆ ಬದುಕನ್ನು ಸಾಗಿಸ್ತಿರುವಂತಹ ಜಾಹ್ನವಿ ಈ ಬಾರಿ ಬಿಗ್ ಬಾಸ್ ಕಪ್ಪನ್ನು ಗೆದ್ದೇ ಗೆಲ್ತೀನಿ ಎನ್ನುವಂಥ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ನ್ಯೂಸ್ ಚಾನಲ್ನಿಂದ ಅಥವಾ ನ್ಯೂಸ್ ಚಾನಲ್ನ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥ ಜಾಹ್ನವಿಗೆ ಇಲ್ಲಿ ಎಷ್ಟು ದಿನಗಳ ಕಾಲ ಇರುವಂಥ ಅವಕಾಶ ಸಿಗ್ಬೋದು, ಎಷ್ಟು ದಿನಗಳ ಕಾಲ ಈಕೆ ಇಲ್ಲೇ ಇರಬಹುದು ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು. ಬದುಕಲ್ಲಿ ಸಾಕಷ್ಟು ಸವಾಲುಗಳನ್ನು ಗೆದ್ದಿರುವಂತಹ ಜಾಹ್ನವಿ ಇಲ್ಲೂ ಕೂಡ ಗೆಲ್ತಾರ ಇಲ್ವಾ ಅನ್ನೋದು ಈಗಿರುವಂಥ ಕುತೂಹಲ. ಇದನ್ನು ಹೊರತುಪಡಿಸಿದ್ರೆ 6ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದು ಧನುಷ್ ಗೌಡ. ಗೀತಾ ಸೀರಿಯಲ್ನ ಧನುಷ್ ಗೌಡ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಚಾಕ್ಲೇಟ್ ಬಾಯ್ ಆಗಿ ಗುರುತಿಸ್ಕೊಂಡಿರುವಂಥ ಧನುಷು ಈಗ ಕಿರುತೆರೆಯಿಂದ ಮತ್ತೊಂದು ಅವಕಾಶವನ್ನು ಗಿಟ್ಟಿಸ್ಕೊಂಡಿರೋದು, ಅದರಲ್ಲೂ ಕೂಡ ಗೀತಾ ಸೀರಿಯಲ್ನ ಬಳಿಕ ಈ ಬಿಗ್ ಬಾಸ್ ಅನ್ನುವಂಥ ಮಹಾನ್ ವೇದಿಕೆ ಸಿಕ್ಕಿರುವಂಥದ್ದು ಬದುಕಿನ ಟರ್ನಿಂಗ್ ಪಾಯಿಂಟ್ ಆಗುತ್ತಾ ಅನ್ನೋದು ಈಗಿರುವಂಥ ಕುತೂಹಲ. ಚಂದ್ರಪ್ರಭಾ ಡಬಲ್ ಮೀನಿಂಗ್ ಕಾಮಿಡಿಯ ಮೂಲಕ ಗಿಚ್ಚಿಗಿಲಿಗಿಲಿ ಮತ್ತು ಮಜಾ ಭಾರತ ರಿಯಾಲಿಟಿ ಶೋಗಳ ಮೂಲಕ ಪ್ರಖ್ಯಾತಿಯನ್ನು ಪಡೆದಂತಹ ನಟ, ಹಾಸ್ಯ ಕಲಾವಿದ ಚಂದ್ರಪ್ರಭಾ ಈ ಬಾರಿ ಬಿಗ್ ಬಾಸ್ಗೆ ಕಾಲಿಟ್ಟಿರುವಂಥ ಚಂದ್ರಪ್ರಭಾ ಕಿರುತೆರೆಗೆ ಬರುವ ಮುನ್ನ ಗಾರೆ ಕೆಲಸವನ್ನು ಮಾಡಿಕೊಂಡು ಕೃಷಿಯಲ್ಲಿ ಇತ್ತೀಚೆಗೆ ತೊಡಗಿಕೊಂಡಿದ್ದ. ಇತ್ತೀಚೆಗೆ ಅವಕಾಶಗಳು ಇಲ್ಲದೆ ಮತ್ತೆ ಮನೆ ಹತ್ರ ಕೆಲಸಗಳನ್ನು ಮಾಡಿಕೊಂಡು ಗಾರೆ ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿದ್ದಂಥ ಚಂದ್ರಪ್ರಭಾಗೆ ಈಗ ಬಿಗ್ ಬಾಸ್ ಮತ್ತೊಂದು ಇನ್ನಿಂಗ್ಸನ್ನು ಶುರು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದನ್ನು ಚಂದ್ರಪ್ರಭಾ ಹೇಗೆ ತೆಗೆದುಕೊಂಡು ಹೋಗ್ತಾರೆ? ತಮಾಷೆ ಮತ್ತು ಕಾಲೆಳೆಯುವಂಥ ವಿಚಾರದಲ್ಲಿ ಮತ್ತು ಡಬಲ್ ಮೀನಿಂಗ್ ಜೋಕ್ಸ್ನ ವಿಚಾರದಲ್ಲಿ ಚಂದ್ರಪ್ರಭಾ ಸಾಟಿ. ಅದರಲ್ಲಿ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಚಂದ್ರಪ್ರಭಾಗೆ ಯಾರೂ ಕೂಡ ಸದ್ಯಕ್ಕಂತೂ ಸಾಟಿ ಇಲ್ಲ. ಬಟ್ ಅದನ್ನು ಕ್ಯಾರಿ ಮಾಡ್ತಾರೋ ಮಾಡಲ್ವೋ ಅನ್ನೋದು ಈಗಿರುವಂಥ ಪ್ರಶ್ನೆ. ಇನ್ನು ಮಂಜು ಭಾಷಿಣಿ, ಖ್ಯಾತ ಧಾರಾವಾಹಿ ಸಿಲ್ಲಿಲಲ್ಲಿಯ ಮೂಲಕ ಮನೆ ಮಾತಾಗಿದ್ದಂಥ ನಟಿ ಮಂಜು ಭಾಷಿಣಿ ಬಿಗ್ ಬಾಸ್ ಮನೆಗೆ ಬಲಗಾಲನ್ನು ಇಟ್ಟು ಪ್ರವೇಶಿಸಿದ್ದಾರೆ. ಭೂಮಿ ತಾಯಿ ಸಿನಿಮಾದ ಮೂಲಕ ಜನಪ್ರಿಯರಾದಂತಹ ಈಕೆ ಸದ್ಯ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ರು. ಈಗ ಬಿಗ್ ಬಾಸ್ನಲ್ಲಿ ಅವಕಾಶ ಸಿಕ್ಕಿದ್ದು ಇದು ಸೂಪರ್ ಹಿಟ್ ಆಗುತ್ತಾ, ಈ ಪಾತ್ರವೂ ಕೂಡ ಅಥವಾ ಬಿಗ್ ಬಾಸ್ನಲ್ಲೂ ಕೂಡ ಮಂಜು ಭಾಷಿಣಿ ಸೂಪರ್ ಹಿಟ್ ಆಗ್ತಾರಾ ಅಥವಾ ಫ್ಲಾಪ್ ಆಗ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ರಾಶಿಕಾ ಶೆಟ್ಟಿ, ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾದ ನಟಿ ರಾಶಿಕಾ ಶೆಟ್ಟಿ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಮಂಗಳೂರು ಮೂಲದ ರಾಶಿಕಾ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಡ್ತಾರೆ, ಎಷ್ಟು ದಿನಗಳ ಕಾಲ ಇರ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಅದರ ಬಗ್ಗೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಬಿಗ್ ಬಾಸ್ ರಾಶಿಕಾಗೆ ಮತ್ತೊಂದು ಬದುಕನ್ನು ಕಟ್ಟಿಕೊಡಬಹುದಾ ಅನ್ನುವಂಥ ಅನುಮಾನ, ಪ್ರಶ್ನೆಯೂ ಕೂಡ ಇದೆ. ಇದನ್ನು ಹೊರತುಪಡಿಸಿದರೆ ಅಭಿಷೇಕ್ ಶ್ರೀಕಾಂತ್, ಕಿರುತೆರೆಯ ನಟ ಅಭಿಷೇಕ್ ಶ್ರೀಕಾಂತ್ ಶಾಂತಂ ಪಾಪಂ, ಯಜಮಾನಿ, ಲಕ್ಷಣ ಮತ್ತು ವಧು ಸೀರಿಯಲ್ನಲ್ಲಿ ನಟಿಸಿದಂಥ ಅಭಿಷೇಕ್ ಈ ಬಾರಿ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ. ವಧು ಸೀರಿಯಲ್ನ ಬಳಿಕ ಮತ್ತೊಂದು ಅವಕಾಶಕ್ಕಾಗಿ ಕಾಯ್ತಿದ್ದಂಥ ಅಭಿಷೇಕ್ಗೆ ಈಗ ಸಿಕ್ಕಿರುವಂಥದ್ದು ಬಿಗ್ ಬಾಸ್ ಅನ್ನುವಂತಹ ಮಹಾನ್ ಅವಕಾಶ. ಇದು ಅಭಿಷೇಕ್ ಬಾಳಿನ ಟರ್ನಿಂಗ್ ಪಾಯಿಂಟ್ ಆಗಬಹುದಾ ಅನ್ನುವಂಥದ್ದು ಈಗಿರುವಂಥ ಕುತೂಹಲ, ಕಾದು ನೋಡಬೇಕು. ಇನ್ನು ಮಲ್ಲಮ್ಮ, ಉತ್ತರ ಕರ್ನಾಟಕದ ಬಹುಮುಖ ಪ್ರತಿಭೆಯಾಗಿರುವಂಥ ಮಲ್ಲಮ್ಮ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಹಳ್ಳಿಯವರು. ಕೆಲಸಕ್ಕಂತ ಹೇಳಿ ಬೆಂಗಳೂರಿಗೆ ಬಂದಂತಹ ಅವರು ಈಗ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂತಹ ಈ ಮಲ್ಲಮ್ಮ ಟಾಕ್ಸ್ ಅನ್ನುವಂತಹ ಈ ಚಾನಲ್ನ ಒಡತಿ. ಅಷ್ಟು ಮಾತ್ರವಲ್ಲದೆ ಮಾತಿನ ಮೂಲಕನೇ ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳನ್ನು, ಫಾಲೋವರ್ಸ್ಗಳನ್ನು ಪಡೆದಿರುವಂಥ ಈಕೆ ಈಗ ಬಿಗ್ ಬಾಸ್ನ ಸ್ಪರ್ಧಿ. ಮಲ್ಲಮ್ಮ ನೇರ ಮತ್ತು ನಿಷ್ಠುರತನದಿಂದ ಮತ್ತು ಮುಗ್ಧತನದಿಂದ ಆಡೋದ್ರಲ್ಲಿ ತುಂಬ ಎತ್ತಿದ ಕೈ ಹಾಕ್ತಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಪಕ್ಕಾ ಹಳ್ಳಿ ಪ್ರತಿಭೆ ಆಗಿರುವಂಥ ಈಕೆಯಲ್ಲಿ ಯಾವುದೇ ಕಪಟತನ ಇಲ್ಲ, ಯಾವುದೇ ಮೋಸ ಇಲ್ಲ. ಹೀಗಾಗಿ ಈಕೆ ಜನರಿಗೆ ಬಹುಬೇಗ ಇಷ್ಟ ಆಗಬಹುದು ಅನ್ನುವಂಥದ್ದು ಕೆಲವರ ಲೆಕ್ಕಾಚಾರ. ಈ ವಿಚಾರದಲ್ಲಿ ಮಲ್ಲಮ್ಮ ಸಕ್ಸಸ್ ಆಗ್ತಾರ, ಹನುಮಂತನ ರೀತಿಯ ಟ್ರೋಫಿಯನ್ನು ಗೆಲ್ತಾರ, ಕಾದು ನೋಡಬೇಕು. ಇದನ್ನು ಹೊರತುಪಡಿಸಿದ್ರೆ ಅಶ್ವಿನಿ SN, ಮುದ್ದುಲಕ್ಷ್ಮಿ ಸೀರಿಯಲ್ನ ನಾಯಕಿ ಅಶ್ವಿನಿ ಆಲಿಯಾಸ್ ಈ ಲಕ್ಷ್ಮಿ ಈ ಸೀಸನ್ನಲ್ಲಿ ಸ್ಪರ್ಧಿಯಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅರಮನೆ ನಗರಿಯಿಂದ ಬಿಗ್ ಬಾಸ್ ಅರಮನೆಗೆ ಕಾಲಿಟ್ಟಿರುವಂಥ ಚಂದದ ಬೆಡಗಿ ಅಶ್ವಿನಿ ಸೂರ್ಯವಂಶ ಸೀರಿಯಲ್ನ ಮೂಲಕ ಕಿರುತೆರೆಗೆ ಮರಳಿದ್ರು. ಇದಾದ ಬಳಿಕ ಈಗ ಬಿಗ್ ಬಾಸ್ ಅನ್ನುವಂತಹ ದೊಡ್ಡ ವೇದಿಕೆ ಸಿಕ್ಕಿರುವಂಥದ್ದು ಬದುಕನ್ನು ಬದಲಾಯಿಸಿಕೊಳ್ಳೋದಕ್ಕೆ ತುಂಬ ಸುಲಭ ಆಗಲಿದೆ ಅನ್ನುವಂತಹ ನಂಬಿಕೆಯಿಂದ ಬಂದಿದ್ದಾರೆ. ತಂದೆ ತಾಯಿಯಿಂದ ಹೊರಗಡೆ ಬಂದಂತಹ ಈಕೆ, ದೂರ ಇರುವಂಥ ಈಕೆ ಯಾವುದೇ ಫ್ಯಾಮಿಲಿಯ ಮೆಂಬರ್ಸ್ ಜೊತೆಗೆ ಟಚ್ನಲ್ಲಿಲ್ಲ. ತಾನು ಒಂಟಿಯಾಗಿ ಬೆಳಿಬೇಕು, ಒಂಟಿಯಾಗಿ ಬದುಕಬೇಕು ಅಂತ ಹೇಳ್ಬಿಟ್ಟು ಈಗ ಒಂಟಿಯಾಗಿ ಬದುಕ್ತಿರುವಂಥ ಈಕೆಗೆ ಈ ಬಿಗ್ ಬಾಸ್ ಅನ್ನೋದು ಪ್ರಮುಖವಾದಂತಹ ಕಾರ್ಯಕ್ರಮ. ಇದನ್ನು ಹೇಗೆ ಈಕೆ ಬಳಸಿಕೊಳ್ತಾರೆ ಅದನ್ನು ಕಾದು ನೋಡಬೇಕು. ಇದನ್ನು ಹೊರತುಪಡಿಸಿದ್ರೆ ಧ್ರುವಂತ್, ಮುದ್ದುಲಕ್ಷ್ಮಿ ಸೀರಿಯಲ್ನ ನಟ ಧ್ರುವಂತ್ ಬಿಗ್ ಬಾಸ್ ಮನೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಇದೇ ಧ್ರುವಂತ್ ಮೇಲೆ ಈ ಹಿಂದೆ ಒಂದು ಲೈಂಗಿಕ ಕಿರುಕುಳದ ಆರೋಪ ಇವೆಲ್ಲವೂ ಕೂಡ ಕೇಳಿ ಬಂದಿತ್ತು, ಸುದ್ದಿಯಾಗಿದ್ರು ಸಿಕ್ಕಾಬಟ್ಟೆ. ಬಿಗ್ ಬಾಸ್ಗೆ ಬಂದಿರುವಂಥ ಈತ ಈಗ ಹೊರಗಡೆಯ ವಿವಾದವನ್ನು ಹೇಗೆ ಮ್ಯಾನೇಜ್ ಮಾಡಬಹುದು, ಒಳಗಿನ ವಿವಾದ ಹೇಗೆ ಇವರನ್ನು ಇನ್ನಷ್ಟು ಕುಬ್ಜರನ್ನಾಗಿ ಮಾಡ್ಬೋದು ಅಥವಾ ಇವರನ್ನು ಕಟ್ಟಿ ಹಾಕುತ್ತಾ ಆ ವಿವಾದದ ಬಗ್ಗೆ ಚರ್ಚೆಗಳು ಹೆಚ್ಚಾಗುತ್ತಾ, ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ದಿನಗಳ ಕಾಲ ಇರೋದಕ್ಕೆ ಸಹಾಯವಾಗುತ್ತಾ ಅನ್ನೋಂಥ ಪ್ರಶ್ನೆ. ಅಟ್ ದಿ ಸೇಮ್ ಟೈಮ್ ಆ ವಿವಾದ ಸುದ್ದಿಗೆ ಬರದೆ
ಧ್ರುವಂತೂ ತಮ್ಮಷ್ಟಕ್ಕೆ ತಾವು ಇದ್ದು ಬಿಡ್ತಾರಾ ಅನ್ನೋದು ಕೂಡ ಮತ್ತೊಂದು. ಈಗ ಅದ್ರ ಬಗ್ಗೆನೂ ಕೂಡ ಕುತೂಹಲ ಹೆಚ್ಚಾಗಿದೆ. ಅದನ್ನು ಹೊರತುಪಡಿಸಿದ್ರೆ ರಕ್ಷಿತಾ ಶೆಟ್ಟಿ, ಯೂಟ್ಯೂಬರ್ ಆಗಿರುವಂಥ ರಕ್ಷಿತಾ ಶೆಟ್ಟಿ ಕರಾವಳಿಯ ಸ್ಟಾರ್. ರಕ್ಷಿತಾ ಶೆಟ್ಟಿ ಕೂಡ ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ತುಳು, ಕನ್ನಡ, ಹಿಂದಿ ಭಾಷೆಯಲ್ಲಿ ಮಿಕ್ಸ್ ಮಾಡಿ ವಿಚಿತ್ರವಾಗಿ ಮಾತನಾಡೋದ್ರಲ್ಲಿ ರಕ್ಷಿತಾ ಫೇಮಸ್ಸು. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದಿರೋದು ಇಲ್ಲಿ ಎಷ್ಟು ದಿನಗಳ ಕಾಲ ಸರ್ವೈವಲ್ ಆಗೋದಕ್ಕೆ ಆಗುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಅದನ್ನು ಹೊರತುಪಡಿಸಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಹದಾಡಿಯ ಸ್ಪರ್ಧೆಯಲ್ಲಿ ಗೆದ್ದಿರುವಂತಹ 15ನೇ ಸ್ಪರ್ಧಿ ಬಾಡಿ ಬಿಲ್ಡರ್ ಕರಿಬಸಪ್ಪ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಮೋಟಿವೇಶನ್ ಮಾತುಗಳನ್ನು ಹೇಳ್ತಾ ಕರಿಬಸಪ್ಪ ಗಮನವನ್ನು ಸೆಳೆದಿದ್ದಾರೆ. ಈಗ ಬಿಗ್ ಬಾಸ್ನಲ್ಲೂ ಕೂಡ ಗಮನವನ್ನು ಸೆಳೀತಾರೋ ಅಥವಾ ಮೂರು ಮತ್ತೊಂದು ಅನ್ನೋ ರೀತಿಯಲ್ಲಿ ಆಗ್ತಾರೋ ಗೊತ್ತಿಲ್ಲ. ಇನ್ನು ಮಾಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ನಾ ಡ್ರೈವರ ನೀ ಲವ್ವರ ಹಾಡಿನ ಖ್ಯಾತಿಯ ಫೇಮಸ್ ಗಾಯಕ, ಉತ್ತರ ಕರ್ನಾಟಕ ಶೈಲಿಯ ಪ್ರತಿಭೆ. ಮಾಳು ಯೂಟ್ಯೂಬ್ನಲ್ಲಿ ದೊಡ್ಡ ಸ್ಟಾರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಪಣಾಳ ಗ್ರಾಮದವರು ಈ ಮಾಳು. ಬಿಗ್ ಬಾಸ್ ಮನೆಗೆ ಬಂದಿರುವಂಥ ಈ ಗ್ರಾಮೀಣ ಪ್ರತಿಭೆ ಇಲ್ಲಿ ಯಾವ ರೀತಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡಿಕೊಳ್ತಾರೆ ಅಂದರೆ ಇಲ್ಲಿ ನೋಡಿ, ಯಾರು ಕೂಡ ತಳ್ಳಿಕ್ಕೆ ಸಾಧ್ಯವಿಲ್ಲ. ಇವ್ರು ಯಾವ ರೀತಿ ಇನ್ವಾಲ್ವ್ ಆಗ್ತಾರೆ ಅದು ಅವರನ್ನು ಕೈ ಹಿಡಿದು ಮುನ್ನಡೆಸುತ್ತೆ. ಆ ವಿಚಾರದಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದನ್ನು ಹೊರತುಪಡಿಸಿದ್ರೆ 17ನೇ ಸ್ಪರ್ಧೆಗೆ ಎಂಟ್ರಿ ಕೊಟ್ಟಿದ್ದು ಸ್ಪಂದನ ಸೋಮಣ್ಣ. ಕರಿಮಣಿ ಧಾರಾವಾಹಿ ಖ್ಯಾತಿಯ ಸ್ಪಂದನ ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಕಾಲಿಟ್ಟಿದ್ದಾರೆ. ನಾನು ನನ್ನ ಕನಸು ಅನ್ನುವಂತಹ ಕನ್ನಡ ಸೀರೀಸ್ನಲ್ಲೂ ಕೂಡ ಬಣ್ಣ ಹಚ್ಚಿದಂತೆ ಈಕೆ ತೆಲುಗು ಸೀರಿಯಲ್ನಲ್ಲೂ ಕೂಡ ಮಿಂಚಿದ್ದಾರೆ. ಈಗ ಕನ್ನಡದ ಬಿಗ್ ಬಾಸ್ನ 12ನೇ ಸೀಸನ್ನ 17ನೇ ಸ್ಪರ್ಧೆಯಾಗಿ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಈಕೆ ಎಷ್ಟು ದಿನಗಳ ಕಾಲ ಇಲ್ಲಿ ಮೋಡಿಯನ್ನು ಮಾಡಬಹುದು, ಗ್ಲಾಮರ್ ಗೊಂಬೆ ಆಗಿರುವಂಥ ಈಕೆ ಎಷ್ಟು ದಿನಗಳ ಕಾಲ ಉಳಿಬಹುದು ಅನ್ನೋಂಥದ್ದು ಈಗಿರುವಂಥ ಕುತೂಹಲ. ಇದನ್ನು ಹೊರತುಪಡಿಸಿದರೆ 18ನೇ ಸ್ಪರ್ಧೆಯಾಗಿ ಅಚ್ಚರಿಯ ಸ್ಪರ್ಧೆಯ ಎಂಟ್ರಿ ಕೊಟ್ಟಿದ್ದಾರೆ. ಅದು ಸಿನಿಮಾ ಮತ್ತು ಕಿರುತೆರೆ ನಟಿಯಾಗಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಗುಂಪಿನ ಅಧ್ಯಕ್ಷೆಯೂ ಕೂಡ ಆಗಿರುವಂತಹ, ರಾಜ್ಯಾಧ್ಯಕ್ಷೆ ಆಗಿರುವಂತಹ ಕನ್ನಡ ಪರ ಹೋರಾಟಗಾರ್ತಿ ಅಶ್ವಿನಿ ಗೌಡ ಈಗ ಬಿಗ್ ಬಾಸ್ನ 18ನೇ ಸ್ಪರ್ಧಿ. 15ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸಿರುವಂಥ ಈಕೆ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ರಾಜಹುಲಿ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂಥ ಅಶ್ವಿನಿ ಸಾಕಷ್ಟು ವಿವಾದದಲ್ಲೂ ಕೂಡ ಹೆಸರನ್ನು ಮಾಡಿದವರು. ಪತಿಯಿಂದ ದೂರ ಇರುವಂಥ ಈಕೆ ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. 18ನೇ ಸ್ಪರ್ಧೆಯಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿದರೆ 19ನೇ ಸ್ಪರ್ಧೆಯಾಗಿ ಮತ್ತು ಕೊನೆಯ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಯನ್ನು ಪ್ರವೇಶವನ್ನು ಮಾಡಿದಂಥ RJ ಅಮಿತ್ ಮಾತಿನಲ್ಲೇ ಮೋಡಿ ಮಾಡಿ ಬೆಂಗಳೂರಿನ ಪ್ರೀತಿಯನ್ನು ಗೆದ್ದಿದ್ದಾರೆ. ಈಗ ಬಿಗ್ ಬಾಸ್ನಲ್ಲೂ ಕೂಡ ಅದೇ ರೀತಿ ಮೋಡಿಯನ್ನು ಮಾಡಿ ಗೆಲ್ತಾರಾ ಅನ್ನುವಂಥದ್ದು ಕೊನೆಗಿರುವಂತಹ ಪ್ರಶ್ನೆ. ಬಟ್ ಕಾದು ನೋಡಬೇಕು. ಹೀಗೆ 19 ಜನ ಬೇರೆ ಬೇರೆ ಕ್ಷೇತ್ರದಿಂದ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಈ 19 ಜನರಲ್ಲಿ 19 ಜನರ ಮನೋಭಾವವು ಕೂಡ ಬೇರೆ ಬೇರೆ ರೀತಿ ಇದೆ. ಇದರಲ್ಲಿ ಎಷ್ಟು ಜನ ಸರ್ವೈವಲ್ ಆಗ್ತಾರೆ, ಎಷ್ಟು ಜನ ಈ ವಾರದಿಂದನೇ ಮನೆಗೆ ವಾಪಸ್ ಹೋಗುವಂಥ ಕೆಲಸವನ್ನು ಶುರು ಮಾಡ್ತಾರೆ, ಏನೆಲ್ಲ ಟ್ವಿಸ್ಟ್ ಟರ್ನ್ಗಳಿಗೆ ಇವರೆಲ್ಲರೂ ಕೂಡ ಕಾರಣಭೂತರಾಗ್ತಾರೆ, ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತಾರೆ, ಇವು ಈಗಿರುವಂಥ ಕುತೂಹಲ. ಜೊತೆಗೆ ಇವ್ರು ಹೋದ ಬಳಿಕ ಒಂದಷ್ಟು ವೈಲ್ಡ್ ಕಾರ್ಡ್ ಎಂಟ್ರಿಯೂ ಕೂಡ ಆಗ್ಬೋದು. ಅದು ಕೂಡ ವೆರಿ ಇಂಟ್ರೆಸ್ಟಿಂಗ್. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ 19 ಜನರಲ್ಲಿ ಯಾರು ಸ್ಟ್ರಾಂಗ್ ಅಂತೇಳಿ ನಿಮಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.